ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಟೀಕಾ ಚೈನ್ ಒಂದು ನೆಕ್ ಚೈನ್ ಆರ್ಡರ್ ಬಂದಿದೆ. ನೆಕ್ ಚೈನ್ ಬಂದ್ಬಿಟ್ಟು ಕಸ್ಟಮರ್ ವೈಟ್ ಫೀಲ್ಡ್ ಇಂದ ಆರ್ಡರ್ ಮಾಡಿದ್ದಾರೆ. ಇದಕ್ಕೆ ಮೊದಲು ಕೂಡ ಇವರು ನೆಕ್ಲೆಸ್ ಒಂದು ಮಾಡಿಸಿದ್ರು, ಮತ್ತೆ ವಾಲೆ ಜುಮ್ಕ ಏನೋ ಮಾಡಿಸಿದ್ರು, ಮತ್ತೆ ಇವಾಗ ನೆಕ್ ಚೈನ್ ಆರ್ಡರ್ ಕೊಟ್ಟಿದ್ದಾರೆ. ಇವ್ರ ಹತ್ರ ಹಳೆ ಚೈನ್ ಇದೆ, ಅದನ್ನ ಕೊಟ್ಬಿಟ್ಟು ಮತ್ತೆ ಡಿಸೈನ್ ಸ್ವಲ್ಪ ಓಲ್ಡ್ ಆಯ್ತು, ತುಂಬಾ ಸಣ್ಣ ಇದೆ ಡಿಸೈನ್. ಅದು ಇವಾಗ ಸ್ವಲ್ಪ ದಪ್ಪ ಕಾಣೋ ತರ ಬೇಕು ಡಿಸೈನ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದಾರೆ. ಇದು ಬಂದು ಡಬಲ್ ಡಿಸೈನ್ ಇದೆ. ಇದರಲ್ಲಿ ನೋಡಬಹುದು, ಅರ್ಧಕ್ಕೆ ಬಂದು ಇಲ್ಲಿ ಬಂದು ಒಂದು ಡಿಸೈನ್ ಇದೆ, ಸೆಂಟ್ರಲ್ ಮತ್ತೆ ಬೇರೆ ಡಿಸೈನ್ ಇದೆ. ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್. ತೂಕ ಬಂದ್ಬಿಟ್ಟು ಕಸ್ಟಮರ್ ಬಂದು 20 ಗ್ರಾಮ್ ಹೇಳಿದ್ರು, 21 ಗ್ರಾಮ್ 900 22 ಗ್ರಾಮ್ ಆಗಿದೆ ತೂಕ. ಯಾಕಂದ್ರೆ ಇದು ಇಷ್ಟು ದಪ್ಪ ಬಂದಿರೋದ್ರಿಂದ ತೂಕ ಕಡಿಮೆ ಆಗ ಮಾಡ್ಲಿಕ್ಕೆ ಆಗಲ್ಲ. ಅದು ಯಾಕಂದ್ರೆ ದಪ್ಪ ಇದೆಯಲ್ಲ, ಮತ್ತೆ 1 ಇಂಚ್ ಬಂದು 1 ಗ್ರಾಮ್ ಮೇಲೇನ ಬರುತ್ತೆ. ಹಂಗಾಗಿ ಇದು 22 ಇಂಚ್ ಇದೆ, 22 ಗ್ರಾಮ್ ಆಗಿದೆ. ಮತ್ತೆ ಕೊಂಡಿ ಕೂಡ ತುಂಬಾ ದಪ್ಪ ಬಂದಿದೆ, ಚೆನ್ನಾಗಿದೆ ನೋಡ್ಬೋದು. ಯಾವಾಗ್ಲೂ ಅಷ್ಟೇ ಕೊಂಡಿಗಳು ಯಾವಾಗ್ಲೂ ದಪ್ಪ ಇದ್ರೇನೆ ಚೆನ್ನಾಗಿರುತ್ತೆ ನೆಕ್ ಚೈನ್ಗಳಿಗೆ. ಇದನ್ನ ನೀವು ತಗೊಳ್ಳುವಾಗ ಸ್ವಲ್ಪ ತೂಕ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇದಕ್ಕೆ ಮಾತ್ರ 1 ಗ್ರಾಮ್ ಜಾಸ್ತಿ ಹಾಕಿ ಮಾಡಿಸ್ಕೊಳ್ಳೋದೇ ಒಳ್ಳೇದು. ಯಾಕಂದ್ರೆ ಇದನ್ನ ಪದೇ ಪದೇ ಯೂಸ್ ಮಾಡ್ತಿರ್ತೀವಲ್ಲ, ಹಂಗಾಗಿ ಇದು ಸ್ವಲ್ಪ ದಪ್ಪ ಇರೋದೇ ಒಳ್ಳೇದು. ಇದು ಉದ್ದ ಬಂದ್ಬಿಟ್ಟು ಇದು 22 ಇಂಚ್ ಇದೆ. ಮತ್ತೆ ಇದು ಕೂಡ 916 ಹಾಲ್ಮಾರ್ಕ್ ಸೀಲ್ ಆಗಿದೆ. ಮತ್ತೆ ಇದಕ್ಕೆ ಕಾರ್ಡ್ ಕೂಡ ಹಾಕ್ಸಿದ್ದೀನಿ. ಕಾರ್ಡ್ ಅಲ್ಲಿ ತೂಕ ಮತ್ತೆ ಅವತ್ತಿನ ಡೇಟು ಅದೇ ಇರುತ್ತೆ, ಡೀಟೇಲ್ ಇರುತ್ತೆ, ಪ್ಯೂರಿಟಿ ಏನಿದೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ಅಷ್ಟೇ. ಬೇಕಿದ್ರೆ ಈ ತರ ಏನಾದ್ರು ಬೇಕಿದ್ರೆ ಬಂದು ಜಿಸನ್ ಅಲ್ಲಿ ಆರ್ಡರ್ ಮಾಡಿ. ಮಿನಿಮಮ್ ಗಂಡಸರಿಗೆ ಚೈನ್ ಈ ತರ ಎಷ್ಟು ಮಾತ್ರ ದಪ್ಪ ಇರ್ಬೇಕಾದ್ರೆ ಮಿನಿಮಮ್ ಒಂದು 25 ಗ್ರಾಮ್ ಇಟ್ಕೊಂಡಿರಿ, ಚೆನ್ನಾಗಿರುತ್ತೆ. 25 ಗ್ರಾಮ್ ಮೇಲೆ ನೀವು ಎಷ್ಟಾದ್ರೂ ಇಡಿ ಚೆನ್ನಾಗಿರುತ್ತೆ. ತುಂಬಾ ಹೆವಿ ಕಾಣುತ್ತೆ, ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಡೈಲಿ ಯೂಸ್ ಮಾಡೋದಕ್ಕಿಂತ ಇದು ಯಾವತ್ತೋ ಒಂದಿನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಇಷ್ಟು ಹೆವಿ ಹಾಕೊಂಡು ಬಿಲ್ಡಪ್ ಕೊಟ್ರೆ ಚೆನ್ನಾಗಿರಲ್ಲ. ಮತ್ತೆ ಏನೋ ಫಂಕ್ಷನ್ಗೆ ಹಂಗ ಹಾಕಿ ಹೋಗಿ ತೆಗೆದ್ಬಿಟ್ರೆ ಚೆನ್ನಾಗಿರುತ್ತೆ. ಯಾವಾಗ್ಲೂ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇದು, ಯಾಕಂದ್ರೆ ತುಂಬಾ ಬಿಲ್ಡಪ್ ಕೊಟ್ಟಂಗೆ ಆಗುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಯಾವತ್ತೋ ಒಂದಿನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫಂಕ್ಷನ್ ಮದುವೆಗಳ ಟೈಮಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೂ ಕೂಡ ಡೈಲಿ ಹಾಕೊಂಡು ಇದು ಹಾಕೊಂಡ್ರೆ ಚೆನ್ನಾಗಿರಲ್ಲ. ಇದು ಅಷ್ಟೇ. ಮತ್ತೆ ಟೀಕಾ ಚೈನ್ ಒಂದು ಆರ್ಡರ್ ಬಂದಿದೆ. ಇದು ಬಂದು ನಮ್ಮೂರವರ ಚಿಂತಾಮಣಿ ಅವ್ರದ್ದು. ಇದು ನೋಡಬಹುದು. ಟೀಕಾ ಚೈನ್ ಬಂದ್ಬಿಟ್ಟು ಕಸ್ಟಮರ್ಗೆ ನಾನು 32 ಗ್ರಾಮ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ದೆ, ಆದ್ರೂ ಕೂಡ ಅವ್ರು ಇಲ್ಲ ಪರವಾಗಿಲ್ಲ, ಇನ್ನೂ ಒಂದು 2-3 ಗ್ರಾಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಮ್ಗೆ ತುಂಬಾ ಹೆವಿ ಕಾಣ್ಬೇಕು, ಚೆನ್ನಾಗಿ ಕಾಣ್ಬೇಕು, ಮತ್ತೆ ಮತ್ತೆ ಮಾಡಿಸೋದೇನಿಲ್ಲ ಅಂತ ಹೇಳಿದ್ರು. ಸರಿ ಮೇಡಮ್ ಆಯ್ತು ಅಂತ ಹೇಳಿ ಇದನ್ನ 35 ಗ್ರಾಮ್ ಮಾಡಿದ್ವಿ. 35 ಗ್ರಾಮ್ ಮಾಡಿದ್ರಿಂದ ತುಂಬಾ ಚೆನ್ನಾಗಿದೆ. ಏನಂದ್ರೆ 32 ಗ್ರಾಮ್ಗೂ ಮಾಡ್ಬೋದು ಇದು ಆರಾಮಾಗಿ. ಇನ್ನ 3 ಗ್ರಾಮ್ ಜಾಸ್ತಿನೇ ಇದೆ. ಮತ್ತೆ ಕೆಳಗಡೆ ಪರ್ಲ್ ಕೊಟ್ಟಿದ್ದೇವೆ, ಇದೆಲ್ಲ ಒರಿಜಿನಲ್ ಪರ್ಲ್. ಮತ್ತೆ ಕಲರ್ ಬಂದು ಇದು ಶಾರದಾ ರೆಡ್ ಅಂತೀವಿ ಕಲ್ಲುಗಳನ್ನ. ಇವನ್ನ ಇದು ತುಂಬಾ ಚೆನ್ನಾಗಿರುತ್ತೆ ಕಲ್ಲರ್ಗಳು. ಅಷ್ಟು ಬ್ಲಾಕ್ ಅಂತ ಅನ್ಸಲ್ಲ, ಡಾರ್ಕ್ ಆಗಿ ಅನ್ಸಲ್ಲ, ಅಷ್ಟು ಲೈಟ್ ಆಗಿ ಅಂತ ಅನ್ಸಲ್ಲ, ಮೀಡಿಯಂ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕಲರ್. ಇದು ಶಾರದಾ ರೆಡ್ ಅಂತ. ಇದನ್ನ ಅದೇ ಕೆಲಸವಾಗಿ ನಾನು ಬೆಂಗಳೂರಿಂದ ತರಿಸಿ ಮತ್ತೆ ಇಲ್ಲಿ ಫಿಟ್ಟಿಂಗ್ ಮಾಡ್ತಿದ್ದೀನಿ. ಯಾಕಂದ್ರೆ ಇದು ನಮ್ಮೂರಲ್ಲಿ ಸಿಗಲ್ಲ ಈ ಕಲ್ಲು. ತುಂಬಾ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್. ಇದೆಲ್ಲ ಕಲ್ಲುಗಳಿಗೆ ಮುತ್ತಿಗೆ ಚೆನ್ನಾಗಿರುತ್ತೆ. ವೈಟ್ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲು ಕೂಡ ನಾನು ವೈಟ್ ಅಲ್ಲಿ ಮಾಡಿಸಿದ್ದೀನಿ. ಮತ್ತೆ ಇನ್ನೊಂದು ಈ ವಾರ 10 ದಿನದಲ್ಲೇ ಮತ್ತೆ ಇನ್ನೊಂದು ಟೀಕಾ ರೆಡಿ ಆಗುತ್ತೆ, ಅದು ಕೂಡ ವಿಡಿಯೋ ಮಾಡ್ತೀನಿ. ಮತ್ತೆ ಈ ತರ ನೆಕ್ ಚೈನ್ ಇನ್ನೂ ಒಂದು ಆರ್ಡರ್ ಇದೆ, ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಮತ್ತೆ ಇದು ಕೂಡ 916 ಹಾಲ್ಮಾರ್ಕ್ ಆಗಿದೆ, ಹಾಲ್ಮಾರ್ಕ್ ಸೀಲ್ ಆಗಿದೆ. ಮತ್ತೆ ಕಸ್ಟಮರ್ಗೆ ಇದು ತೂಕದ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀನಿ. ಇದಕ್ಕೆ ಕಲ್ಲಿನ ತೂಕ ಮತ್ತೆ ಮುತ್ತಿನ ತೂಕ ಕೂಡ ವಾಪಸ್ ಕೊಡ್ತೀನಿ ಕಸ್ಟಮರ್ಗೆ. ಅವ್ರು ಕೇಳದೇ ಇದ್ರು ಕೂಡ ಅವ್ರ ತೂಕ ಏನಿದೆ ಅದನ್ನ ರಿಟರ್ನ್ ಕೊಡ್ತೀನಿ. ಇದು ಲೆಂತ್ ಬಂದ್ಬಿಟ್ಟು 16 ಇಂಚ್ ಇದೆ ಲೆಂತ್. ಇದು ಸಾಕು, ಟೀಕಾ ಚೈನ್ 16 ಇಂಚ್ ಇದ್ರೆ ಸಾಕು. ಮತ್ತೆ ಅಡ್ಜಸ್ಟಬಲ್ಗೆ ಇದು ಬೇಕಾದ್ರೆ ಹಿಂದ್ಗಡೆ ಬ್ಯಾಕ್ ಚೈನ್ ಇರುತ್ತೆ. ಇದಕ್ಕೆ ಮಾತ್ರ ಥ್ರೆಡ್ ಹಾಕಕ್ಕಾಗಲ್ಲ, ಯಾಕಂದ್ರೆ ಇದು ಥ್ರೆಡ್ ಹಾಕಿದ್ರೆ ಇದಕ್ಕೆ ಲುಕ್ ಕೊಟ್ಟಾಗುತ್ತೆ. ಹಾಕಿದ್ರೂ ಚೆನ್ನಾಗಿರುತ್ತೆ. ಆದ್ರೆ ಇದುವರೆಗೂ ಯಾರು ಕೂಡ ಥ್ರೆಡ್ ಹಾಕ್ಸಿಲ್ಲ, ನಾನು ಕೂಡ ಹಾಕ್ಸಿಲ್ಲ. ಬೇಕಾದ್ರೆ ಥ್ರೆಡ್ ಕೂಡ ಹಾಕೋಬಹುದು, ಇನ್ನ ಕಂಫರ್ಟಬಲ್ ಇರುತ್ತೆ. ಆದ್ರೆ ಏನಂದ್ರೆ ತುಂಬಾ ಜನ ಥ್ರೆಡ್ ಅಲ್ಲಿ ಹಾಕೊಳ್ಳಕ್ಕೆ ಫೀಲ್ ಆಗ್ತಾರೆ, ಹಿಂದ್ಗಡೆ ಬ್ಯಾಕ್ ಚೈನ್ ಇರಬೇಕು ಅಂತ ಅನ್ಕೊಳ್ತಾರೆ. ಅದು ತಪ್ಪೋದು. ನೀವು ಬ್ಯಾಕ್ ಚೈನ್ ಇರಬೇಕು ಅಂತ ಅನ್ಕೋಬೇಡಿ ಯಾವತ್ತೂ ಅಷ್ಟೇ. ಬ್ಯಾಕ್ ಚೈನ್ ಮಾಡ್ಕೊಳ್ಳೋದು ಚಿನ್ನ ಇಲ್ಲ ಅಂತೆಲ್ಲ ಮಾಡಿಸ್ಕೊಳ್ಳೋದು. ಬ್ಯಾಕ್ ಚೈನ್ ಚಿನ್ನ ಇದ್ರೂ ಕೂಡ ಬ್ಯಾಕ್ ಚೈನ್ ಮಾಡಿಸ್ಕೊಳ್ಳೋದು, ಥ್ರೆಡ್ ಹಾಕ್ಸೋದು ಯಾಕಂದ್ರೆ ತುಂಬಾ ಕಂಫರ್ಟಬಲ್ ಬರುತ್ತೆ ಅಂತ. ಮತ್ತೆ ಇದು 2 ಸೈಡ್ ಡಿಸೈನ್ ಬೇರೆ ಬೇರೆ ಇರುತ್ತೆ, ಯಾವ ಸೈಡ್ ಬೇಕಾದ್ರೂ ಹಾಕೋಬಹುದು. ನನ್ನ ಪ್ರಕಾರ ಫ್ರಂಟ್ ಸೈಡ್ ಚೆನ್ನಾಗಿರುತ್ತೆ, ಬ್ಯಾಕ್ ಸೈಡ್ ಏನಷ್ಟು ಚೆನ್ನಾಗಿ ಇರಲ್ಲ. ಯಾವಾಗ್ಲೂ ಇದೇ ಚೆನ್ನಾಗಿರುತ್ತೆ. ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಹಾಕೋಬಹುದು ಅಷ್ಟೇ, ಇದ್ರೆ ದೊಡ್ಡ ವಿಷಯ ಏನಿಲ್ಲ. ಇದು ನೋಡ್ಬೋದು. ಇದು ಏನಂದ್ರೆ ಹಳೆ ಪ್ಯಾಟ್ರನ್. ಇದು ಟೀಕಾ ಚೈನ್ ಅನ್ನೋದು ಹಳೆ ಪ್ಯಾಟ್ರನ್, ಆದ್ರೂ ಕೂಡ ಹಾಕೊಂಡ್ರೆ ತುಂಬಾ ಲಕ್ಷಣವಾಗಿ ಕಾಣ್ತಾರೆ. ಅದಕ್ಕೋಸ್ಕರ ಇದು ಮಾಡಿಸ್ಕೋಬೇಕು. ಮತ್ತೆ ಇದು ರಿಪೇರಿ ಬರಲ್ಲ, ಯಾವತ್ತಿಗೂ ಕೂಡ ರಿಪೇರಿ ಅನ್ನೋದೇ ಬರಲ್ಲ. ಇದು ಕಲ್ಲುಗಳು ಬಿದ್ದೋದಾಗ್ಲಿ ಮತ್ತೆ ಮುತ್ತು ಉದುರೋಗೋದಾಗ್ಲಿ ಇದೆಲ್ಲ ಏನೂ ಆಗಲ್ಲ. ಇದೆಲ್ಲ ಕಲ್ಲಿನ ಐಟಮ್ ಏನಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ, ತೂಕನೂ ಜಾಸ್ತಿ ಇರುತ್ತೆ, ವರ್ಕ್ ಮೇಕಿಂಗ್ ಚಾರ್ಜ್ ಜಾಸ್ತಿ ಇರುತ್ತೆ. ಅದೇ ತರ ಲೈಫ್ ಕೂಡ ಹಂಗೆ ಜಾಸ್ತಿ ಬರುತ್ತೆ. ಇದು ವಿಷಯ.
ಇದು ಒಳ್ಳೆದಾಯಿತು. ಮತ್ತು ನಿಮಗೂ ಏನಾದರೂ ಈ ಥರ ಬೇಕಿದ್ರೆ ನಿಮಗೆ ಅಂತ ಇಂಥ ಡಿಸೈನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಒಂದು ಆಸೆ ಇರುತ್ತೆ ಇಂಥದ್ದು ಮಾಡಿಸ್ಕೋಬೇಕು ಅಂದಾಗ ಅದನ್ನ ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೋಬೇಕು. ಮತ್ತು ತೂಕದಲ್ಲಿ ಕಾಂಪ್ರಮೈಸ್ ಆಗಬೇಡಿ, ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕು ಅಂತ. ಇದು ತುಂಬಾ ಜನ ಪ್ರಾಬ್ಲಮ್ ಬರೋದೇ ಅದು. ನಿಮ್ಗೆ ಏನಾದ್ರು ಒಂದು ಜ್ಯುವೆಲ್ರಿ ಬೇಕು ಅಂತ ಅಂದಾಗ ಅದನ್ನ ತೂಕ ನೋಡಬಾರ್ದು ನೀವು ಪದೇ ಪದೇ. ಇವಾಗ 10 ಮಾಡಿಸೋವಾಗ ಒಂದು 12 ಗ್ರಾಮ್ ಆಗುತ್ತೆ, 13 ಗ್ರಾಮ್ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಿಮ್ಗೆ ಬೇಕು ಅಂತ ಅಂದಿರೋದನ್ನ ಇಷ್ಟಪಟ್ಟಿರೋ ಡಿಸೈನ್ ತೂಕ ಜಾಸ್ತಿ ಆದ್ರೂ ಪರವಾಗಿಲ್ಲ ಮಾಡಿಸ್ಕೊಳ್ಳಿ. ತೂಕ ನೋಡಿ ಬಜೆಟ್ ನೋಡಿ ನೀವು ಜ್ಯುವೆಲ್ರಿ ಮಾಡಿಸ್ಕೊಂಡ್ರೆ ನಿಮ್ಗೆ ಅಷ್ಟು ಖುಷಿ ಅನ್ಸಲ್ಲ. ನೀವು ಇಷ್ಟಪಟ್ಟಿದ್ದನ್ನು ಮಾಡಿಸ್ಕೊಂಡ್ರೆ ಅದು ನಿಮ್ಗೆ ಇಷ್ಟ ಆಗೋದು. 1-2 ಗ್ರಾಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀವು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಿಮ್ಗೆ ಇಷ್ಟಪಟ್ಟಿರೋ ಡಿಸೈನ್ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾವತ್ತೂ ಅಷ್ಟೇ ನಾನು ಹೇಳೋದು. ಇದು ವಿಷಯ. ಮತ್ತೆ ಇನ್ನ ಇದು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದೇ ಕಸ್ಟಮರ್ದು ಮಾಂಗಲ್ಯ ಚೈನ್ ಮಾಡಿದ್ದೆ. ಅದಕ್ಕೆ ಮೊದಲು ಅವ್ರಿಗೆ ಏನೋ ಜ್ಯುವೆಲ್ರಿ ಮಾಡ್ಕೊಟ್ಟಿದ್ದೀನಿ ನೆನಪಿಲ್ಲ. ಒಟ್ಟಿನಲ್ಲಿ ನಮ್ಮೂರವರೇ ಕಸ್ಟಮರು. ಇವರು ದೀಪ ಒಂದು ಆರ್ಡರ್ ಹೇಳಿದ್ದಾರೆ, ಒಂದ್ ಜೊತೆ ದೀಪ. ಇದು ಅವರು ಯಾರಿಗೂ ಗಿಫ್ಟ್ ಮಾಡ್ಲಿಕ್ಕೆ ಅಂತೇಳಿ ಹೇಳಿದ್ದಾರೆ. ಇದು ಬಂದು 92.5 ಹಾಲ್ಮಾರ್ಕ್ ಆಗಿದೆ. ಇದಕ್ಕೆ ಕೂಡ ಹಾಲ್ಮಾರ್ಕ್ ಆಗಿದೆ. ಹಾಲ್ಮಾರ್ಕ್ ಸೀಲ್ ಹಾಕಿ ಕೊಟ್ಟಿರ್ತೀನಿ. ನಾನು ಯಾವುದು ಕೂಡ ಹಾಲ್ಮಾರ್ಕ್ ಇಲ್ಲದೆ ಕೊಡಲ್ಲ. ಚಿನ್ನ ಆಗ್ಲಿ ಬೆಳ್ಳಿ ಆಗ್ಲಿ ಏನಂದ್ರೆ ಹಾಲ್ಮಾರ್ಕ್ ಇದ್ರೆ ಏನಂದ್ರೆ ನಿಮ್ಗೆ ಪ್ಯೂರಿಟಿ ಚೆನ್ನಾಗಿದೆ ಅಂತ ಒಂದೇ ವಿಷಯದಲ್ಲೇ ಗೊತ್ತಾಗ್ಬಿಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದು ತುಂಬಾ ಬೆಳ್ಳಿ ತುಂಬಾ ವೈಟ್ ಆಗಿ ಕಾಣುತ್ತೆ. ಇದು ನೀವು ನೋಡ್ಬೋದು, ಇಷ್ಟು ವೈಟ್ ಆಗಿ ಕಾಣ್ಬೇಕಂತ ಇದು 92.5 ಇದ್ರೆ ಇಷ್ಟು ಪ್ಯೂರಿಟಿ ಆಗಿ ಕಾಣೋದು ನಿಮ್ಗೆ, ಇಷ್ಟು ವೈಟ್ ಆಗಿ. ಇದು ಇವಾಗೆಲ್ಲ ನೀವು ಮತ್ತೆ ಪೂಜೆ ಮಾಡಿ ಒಂದು 10 ವರ್ಷ ಯೂಸ್ ಮಾಡಿದ್ರು ಕೂಡ ಈಗ ಕಲರ್ ಅನ್ನೋದು ಇಷ್ಟು ಪ್ಯೂರಿಟಿ ಆಗಿ ಹಿಂಗೆ ಇರುತ್ತೆ ಹೊರತು ಎಲ್ಲೋ ಶೇಡ್ ಬರಲ್ಲ. ನಾನು ಹೇಳೋದಂದ್ರೆ ಪ್ಯೂರಿಟಿ ಚೆನ್ನಾಗಿಲ್ಲ ಅಂದ್ರೆ ಎಲ್ಲೋ ಶೇಡ್ ಬಂದ್ಬಿಡುತ್ತೆ ಬೆಳ್ಳಿ. ಅಂದ್ರೆ ನಿಮಗೆ ಒಂದು 60-70% ಪ್ಯೂರಿಟಿ ಇರೋದು ಇಂಥವೆಲ್ಲ ಏನಾಗುತ್ತೆ ಅಂದ್ರೆ ಎಲ್ಲೋ ಶೇಡ್ ಬರುತ್ತೆ. ಅದೇ ಪ್ಯೂರಿಟಿ ಚೆನ್ನಾಗಿದ್ರೆ ಬ್ಲ್ಯಾಕ್ ಆಗುತ್ತೆ, ಇಲ್ಲ ಅಂದ್ರೆ ವೈಟ್ ಕಲರ್ ಇರುತ್ತೆ. ಬ್ಲ್ಯಾಕ್ ಆಗೋದು ಏನಾಗುತ್ತೆ ನೀವು ತೊಳೆದಿಲ್ಲ ಅಂದ್ರೆ, ನೀಟಾಗಿ ವಾಶ್ ಮಾಡಿಲ್ಲ ಅಂದ್ರೆ ಬ್ಲ್ಯಾಕ್ ಆಗಿರುತ್ತೆ. ಅಷ್ಟು ಬಿಟ್ರೆ ಮತ್ತೆ ನೀವು ನೀರಲ್ಲಿ ಹಾಕಿ ವಾಶ್ ಮಾಡಿದ ತಕ್ಷಣ ಇದು ವೈಟ್ ಕಲರ್ ಬಂದ್ಬಿಡುತ್ತೆ. ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಪ್ಯೂರಿಟಿ ಹೆಂಗಿದೆ ಅಂತ ಅನ್ನೋದು. ಇದು ಹೈಟ್ ಬಂದ್ಬಿಟ್ಟು 11 ಇಂಚ್ ಹೈಟ್ ಇದೆ ಇದು. ಮತ್ತೆ ತೂಕ ಬಂದ್ಬಿಟ್ಟು ಇದು 550 ಗ್ರಾಮ್ ತೂಕ ಇದೆ, 549 ಗ್ರಾಮ್ ಇದೆ ತೂಕ. ಮತ್ತೆ ಕಸ್ಟಮರ್ ಹೇಳಿದ್ರು ನಮ್ಗೆ 500 ಗ್ರಾಮ್ ಅಲ್ಲೇ ಬೇಕಿತ್ತು ಅಂತ ಹೇಳಿದ್ರು. ಯಾಕಂದ್ರೆ ಗಿಫ್ಟ್ ಮಾಡ್ಬೇಕಂದ್ರೆ ಒಂದು ಬಜೆಟ್ ಅಂತ ಇಟ್ಕೊಂಡಿರ್ತಾರಲ್ಲ, ಆದ್ರೂ ಕೂಡ ಬಜೆಟ್ ಮೀರಿ ಜಾಸ್ತಿನೇ ಆಯ್ತು. ಮತ್ತೆ ಕಸ್ಟಮರ್ ಇನ್ನ ಹೈಟ್ ಇರಬೇಕು ಅಂತ ಹೇಳಿ ಅನ್ಕೊಳ್ತಿದ್ರು. ಇಲ್ಲ, ನಾನು ಹೇಳೋದಂದ್ರೆ ಡಿಸೈನ್ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ತಗೊಳ್ಳಿ. ತುಂಬಾ ಚಿಕ್ಕದಾಗಿದ್ರು ಕೂಡ ತುಂಬಾ ದೊಡ್ಡದಾಗಂತ ಚಿಕ್ಕದಾಗಿರ್ಬೋದು ತುಂಬಾ ನೀಟಾಗಿ ಕಾಣ್ತಿದೆ ಅಂತ ಹೇಳಿ ಕಸ್ಟಮರ್ ಒಪ್ಕೊಂಡ್ರು. ಸರಿ ಅಂತ ಹೇಳಿ ತಂದಿದ್ದೀನಿ. ಇದು ಹೈಟ್ ಬಂದು 11 ಇಂಚ್ ಇದೆ ಸಾಕು. ನಾನು ಹೇಳೋದಂದ್ರೆ ಇನ್ನೊಂದ್ 2-3 ಇಂಚ್ ಹೈಟ್ ಬಂದ್ರೆ ಏನಾಗುತ್ತೆ ಅಂದ್ರೆ ಡಿಸೈನ್ ಎಲ್ಲ ಕೆಟ್ಟೋಗುತ್ತೆ. ಇದು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಶೇಪ್ ಇದೆಯಲ್ಲ, ಇದೆಲ್ಲ ಇಲ್ಲಿಟ್ಟಿರೋ ಬೆಳ್ಳಿನ ಇನ್ ಸ್ವಲ್ಪ ಹೈಟ್ ಮಾಡ್ತಾರೆ. ಇದನ್ನ ಇಷ್ಟು ದಪ್ಪ ಇಲ್ಲದೆ ಸಣ್ಣ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದೇನ್ ದೊಡ್ಡ ವಿಷಯ ಏನಲ್ಲ. 11 ಇಂಚ್ ಇರೋದು 14 ಇಂಚ್ ಇರೋದು ಹೈಟ್ ಸರಿ ಹೋಗುತ್ತೆ ಸಾಕು. 10 ಇಂಚ್ ಮೇಲೆ ಇದೆ ಸಾಕು, ಆರಾಮಾಗುತ್ತೆ. ಮತ್ತೆ ಅವ್ರ ಮಕ್ಕಳ ಮಗು ಇದೆ ಅವ್ರ ಮನೆಯಲ್ಲಿ, ಚಿಕ್ಕ ಮಗು. ಅವರು ಊಟ ತಿನ್ಸಕ್ಕೆ ಅಂತ ಹೇಳಿ ಆಸೆ ಪಟ್ಟು ಮಗುಗೆ ಇದೊಂದು ಗಿಫ್ಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡ್ರು. ಇದೇನಂದ್ರೆ ಸ್ಪೂನು ಇನ್ನ ಹೆವಿದು ತರಬಹುದಾಗಿದೆ. ಏನಂದ್ರೆ ಮಕ್ಕಳಿಗೆ ಇಷ್ಟು ಸ್ಪೂನ್ ಇದ್ರೆ ಸಾಕು. ಯಾಕಂದ್ರೆ ಅವರು ತಿನ್ಸಕ್ಕೆ ಕಂಫರ್ಟ್ ಆಗಿರುತ್ತೆ. ತುಂಬಾ ದೊಡ್ಡ ಸ್ಪೂನ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ದೊಡ್ಡದಾಗ ಹೋಗುತ್ತೆ ಅಂತ ಹೇಳಿ ಹಂಗಿಲ್ಲ. ಮತ್ತೆ ಇದು ಬೋಲ್ ಕೂಡ ಅಷ್ಟೇ, ಕೈಯಲ್ಲಿ ತಾಯಿ ಮಗು ತಿನ್ಸುವಾಗ ಕೈಯಲ್ಲಿ ಇಟ್ಕೊಳಕ್ಕೆ ಕಂಫರ್ಟ್ ಆಗಿರುತ್ತೆ. ಇನ್ನು ದೊಡ್ಡ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಮಗು ತಿನ್ಸಕ್ ಆಗಲ್ಲ ಅಂತೇಳಿ ನಾನು ಅದೇ ಕೆಲಸವಾಗಿ ಚಿಕ್ಕದೇ ತಂದಿದ್ದೀನಿ ಬೋಲು. ಅವ್ರ ಬಜೆಟ್ ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ದೊಡ್ಡದೇ ತಣ್ಣೆ ಅಂತ ಹೇಳಿದ್ರು, ಆದ್ರೂ ಕೂಡ ಕಂಫರ್ಟ್ ಇರಲ್ಲ. ಮತ್ತೆ ಏನಾದ್ರೆ ಏನು ಒಂದ್ ವರ್ಷ ಮಗುವರೆಗೂ ತಿನ್ಸ್ತಾರೆ ಅಷ್ಟೇ, ಅದಕ್ಕಿಂತ ಮತ್ತೆ ತಿನ್ಸಕ್ ಆಗಲ್ಲ. ಹಂಗಾಗಿ ಏನ್ ನೆಸಿಟಿ ಇಲ್ಲ, ದೊಡ್ಡದೇನ್ ಬೇಕಿಲ್ಲ. ಮತ್ತೆ ಇದು ಬಂದು ಬೆಂಗಳೂರಲ್ಲಿ ಕಸ್ಟಮರ್ ಇರೋದು, ಇದು ಏರಿಯಾಸ್ ನನ್ಗೆ ಗೊತ್ತಿಲ್ಲ. ಮತ್ತೆ ಇವರು ಒಂದು ಒಂದು ಆರ್ಡರ್ ಇದ್ದಾರೆ. ಇವ್ರು ಬಂದು ಬೆಂಗಳೂರಲ್ಲಿ ಇರೋ ಕಸ್ಟಮರ್. ಇವ್ರು ಬಂದು ಇದಕ್ ಮೊದಲು ಅವರು ನೆಕ್ಲೆಸ್ ಜುಮ್ಕಾ ಎಲ್ಲ ಮಾಡ್ಸಿದ್ದಾರೆ, ಎಲ್ಲ ತುಂಬಾ ಚೆನ್ನಾಗಿ ಅಂತ ಹೇಳಿ ತುಂಬಾ ರೆಕಮೆಂಡ್ ಮಾಡ್ತಾರೆ ಅವರು. ಮತ್ತೆ ಆ ಕಸ್ಟಮರ್ ಕೇಳಿದ್ರೆ ಮಾಮೂಲಿಯಾಗಿ ನಾನು ಬೆಳ್ಳಿ ಐಟಮ್ ಜಾಸ್ತಿ ಇನ್ವೆಸ್ಟ್ ಮಾಡಬೇಡ ಅಂತ ಹೇಳ್ತಿರ್ತೀನಿ ನಾನು. ಅದ್ರೂ ಕೂಡ ಏನ್ ಮಾಡಕ್ಕಾಗಲ್ಲ, ಬೆಳ್ಳಿ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ. ಮತ್ತೆ ಅವ್ರ ಹಸ್ಬೆಂಡ್ಗೆ ಕಡ ಬೇಕು ಅಂತ ಹೇಳಿದ್ರು. ಇದು 2.6 ತಂದಿದ್ದೀನಿ, ನೋಡ್ಬೇಕು ಸೈಜ್ ನೋಡಬೇಕು, ಗೊತ್ತಾಗುತ್ತಾ ಇಲ್ಲ ಸೈಜ್ ಗೊತ್ತಾಗ್ತಿಲ್ಲ. ಆದ್ರೂ ಕೂಡ ಅವ್ರು ಹೇಳಿದ್ದಾರೆ ಸೈಜ್ ಒಂದು ಸ್ಕೇಲಲ್ಲಿ ಕಳಿಸಿದ್ರು, ಅದ್ರ ಪ್ರಕಾರ ತಂದಿದ್ದೀನಿ.
ಇದು 2.6 ಇದೆ ಸೈಜ್. ಇದು ಕಡ ಬಂದು ತೂಕ ಬಂದ್ಬಿಟ್ಟು ಇದು 30 ಗ್ರಾಮ್ ಇದೆ. ಇದು ಬಂದು 50 ಗ್ರಾಮ್ ಇದೆ ದೀಪ, ಕಾಮಾಕ್ಷಿ ದೀಪ. ಸಾಕಿಷ್ಟು ಮಾತ್ರ. ಏನಂದ್ರೆ ಇದು ಸಾಕು, ದೊಡ್ಡದಾಗಿ ಏನಕ್ಕೆ ಅವ್ರ ಮನೆ ಚಿಕ್ಕದಾಗಿದೆ ಏನೋ ಗೊತ್ತಿಲ್ಲ. ನನ್ನ ಪ್ರಕಾರ ಸಣ್ಣದೇ ಬೇಕು ಅಂತ ಹೇಳಿದ್ರು ಅವರು, ಸಣ್ಣದೇ ತಂದಿದ್ದೀನಿ. 50 ಗ್ರಾಮ್ ಅಂದ್ರೆ ಅಷ್ಟು ದೊಡ್ಡದು ಅನ್ಸಲ್ಲ, ಚಿಕ್ಕದು ಅನ್ಸಲ್ಲ, ಸಾಕಿಷ್ಟು ಮಾತ್ರ ಪೂಜೆ ಮಾಡ್ಲಿಕ್ಕೆ. ಇದೊಂದು ಆರ್ಡ್ರು. ಮತ್ತೆ ಏನಿಲ್ಲ, ಬೆಳ್ಳಿ ಐಟಮ್ ಕೂಡ 92.5 ಇರುತ್ತೆ. ಪ್ಯೂರಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ನಾನು ಹೇಳೋದ್ರೆ ನಿಮ್ಮ ಮನೆಗೆ, ಸ್ವಂತ ಮನೆಗೆ ಬೇಕಾಗಿದೆ ಅಂತ ಅಂದಾಗ ಸ್ವಲ್ಪ ತೂಕ ಜಾಸ್ತಿ ಆದ್ರೂ ಪರವಾಗಿಲ್ಲ. ನಿಮ್ಮ ಮನೆ ಸೈಜ್ ತಕ್ಕಂಗೆ ದೇವ್ರ ಮನೆ ನೋಡ್ಕೊಂಡು ನಿಮ್ಮ ಹತ್ರ ಆಲ್ರೆಡಿ ಬಳ್ಳಿ ಇದು ಇರುತ್ತವೆ ಅನ್ಕೊಳ್ಳಿ. ಒಂದಿಲ್ಲ ಮನೆ ದೊಡ್ಡದಾಗಿದೆ, ನಿಮ್ಗೆ ಏನಾದ್ರು ಇನ್ನ ದೊಡ್ಡದಾಗಿ ದೀಪಗಳು ಬೇಕು, ನನ್ನ ಪ್ರಕಾರ ವಿಗ್ರಹಗಳು ಈ ತರ ಏನಾದ್ರು ಬೇಕಿದ್ರೆ ನನಗೆ ಕಾಲ್ ಮಾಡಿ. ವಿಗ್ರಹಗಳು ಅಂದ್ರೆ ಮತ್ತೆ ದೇವ್ರ ವಿಗ್ರಹಗಳಲ್ಲ, ದೇವಸ್ಥಾನದಲ್ಲಿ ವಿಗ್ರಹಗಳಲ್ಲ, ಮನೆಗೆ ಇಟ್ಕೊಳ್ಳೋ ಅಂತ ವಿಗ್ರಹಗಳು. ನಾನು ಫೋಟೋ ತೋರಿಸ್ತೀನಿ ನೋಡಿ. ಈ ತರ ವಿಗ್ರಹಗಳು ಏನಾದ್ರು ಬೇಕಿದ್ರೆ ಮಂದಹಾಸ ಇವೆಲ್ಲ ಇಟ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ತರ ಏನಾದ್ರು ಬೆಳೆದ್ರೆ ಏನಾದ್ರು ಬೇಕಿದ್ರೆ ಬಂದಿದ್ರು ಕೂಡ GCNL ಆರ್ಡರ್ ಮಾಡಿ. ಮತ್ತೆ ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ, ಮೊದಲೇ ಫುಲ್ ಅಮೌಂಟ್ ಕೊಡಬೇಕು. ನೀವು ಆರ್ಡರ್ ಕೊಡುವಾಗೆ ಫುಲ್ ಅಮೌಂಟ್ ಕೊಡಬೇಕು ಅಷ್ಟೇ. ಇನ್ನೇನಿಲ್ಲ ವಿಡಿಯೋದಲ್ಲಿ, ಇನ್ನೇನಿಲ್ಲ ಹೇಳಲಿಕ್ಕೆ, ಅಷ್ಟೇ ಮುಗಿತು. ಏನಾದಿದ್ದರೂ ಬಂದು GCNL ಆರ್ಡರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನಮ್ಮ ಅಂಗಡಿ ಕೇರ್ಪುರದಲ್ಲಿ ಬಂದಿದೆ, ಅಲ್ಲೂ ಕೂಡ ನೀವು ಬಂದು ಆರ್ಡರ್ ಮಾಡ್ಬೋದು. ಚಿಂತಾಮಣಿಲಿ ಒಂದು ಅಂಗಡಿ, 2 ಅಂಗಡಿ ಇದೆ. 2ರಲ್ಲಿ ನಿಮ್ಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು. ಇಷ್ಟೇ ವಿಷಯ, ಮುಗಿಯಿತು. ಏನಾದರೂ ಬೇಕಿದ್ರೆ ಬಂದು GCNL ಆರ್ಡರ್ ಮಾಡಿ. ಥ್ಯಾಂಕ್ ಯು.